ಎಲೆಕ್ಷನ್ ಸ್ಟಾರ್ಟ್ ಆಗ್ತಿದೆ, ಹತ್ರ ಬರ್ತಿದೆ, ಡೇಟ್ ಅನೌನ್ಸ್ ಆಗ್ತಿದೆ. ಯಾರು ಕ್ಯಾಂಡಿಡೇಟ್, ಏನು ನಡೀತಿದೆ ಸರ್? ಯಾರೇ ಕ್ಯಾಂಡಿಡೇಟ್ ಆದರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟು, ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ಕೊಂಡು ನಾವು ಓಟ್ ಕೇಳ್ತೀವಿ. ಚಿಕ್ಕಬಳ್ಳಾಪುರ, ಕೋಲಾರ 100% ನಾವು ಗೆಲುವಾಗೋದು ಫಿಕ್ಸ್. ನಮ್ಮ ಕಡೆ ಸುಧಾಕರ್ ಅವರು ಬಿಜೆಪಿಯಿಂದ ನಿಲ್ತಾರೆ ಅನ್ನೋಂಥ ಭರವಸೆ, ಅಂದರೆ ಒಂದು ಆತ್ಮವಿಶ್ವಾಸ ಅವರಲ್ಲಿದೆ, ನಿಲ್ತೀನಿ ಅಂತ ಮಾತುಗಳು ಹೇಳ್ತಿದ್ದಾರೆ. ಅವರು ಒಂದು ಕಡೆ BJPಯಲ್ಲಿ ನಿಲ್ಲಬೇಕು ಅಂತಿದ್ದಾರೆ, ಒಳಗೊಳಗೆ ಅಲ್ಲೇನಾದರೂ ಮಿಸ್ ಆದರೆ ಈ ಕಡೆ ನಮ್ಮ ಬೆಂಗಳೂರು ನಾರ್ತ್ಗೂ ಚಾಪೆ ಹಾಕಿದ್ದಾರೆ. ಯಾವ ಪಾರ್ಟಿ? ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಚಿಕ್ಕಬಳ್ಳಾಪುರದಿಂದ ಅವ್ರಿಗೆ ಮಿಸ್ ಆದರೆ ಅವ್ರು ಕಾಂಗ್ರೆಸ್ಸಲ್ಲಿ ಬಂದು ನಾರ್ತ್ಗೆ ನಿಲ್ಲಬೇಕು ಅಂತಿದ್ದಾರೆ. ಅದಕ್ಕೆ ಈಸ್ಟ್ ಎಂಡು ವೆಸ್ಟ್ ಎಂಡಲ್ಲಿ ರಾತ್ರಿ ಕಳೀತಾ ಇದ್ದಾರೆ. ನನಗೆ ಬೇಜಾರಾಗುತ್ತೆ ರೇ. ಭವಿಷ್ಯ ಹಾಳು ಮಾಡ್ಕೊತೀರಾ ಸುಧಾಕರ್. ತೆಪ್ಪಗೆ BJPಯಲ್ಲಿರಿ, ಮುಂದಿನ ಸಲ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ MLA ಆದರೂ ಆಗ್ತೀರಾ. ನೀವು ಮತ್ತೆ ಇಲ್ಲಿಗೆ ಬಂದರೆ ನಮ್ಮ ಅಪ್ಪನೇ ಹೇಳ್ತೀನಿ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಹೀನಾಯವಾಗಿ ನೋಡ್ತೀವಿ ನಿಮ್ಮನ್ನು. ಸರ್, ನಿಮ್ಮನ್ನು ಪಾರ್ಟಿಗೆ ಬರ್ತಾರೆ, ಆಹ್ವಾನ ಬರ್ತಾರೆ ಅಂದರೆ ನಿಮ್ಮನ್ನ ಅಭಿಪ್ರಾಯ ಕೇಳಿದಾರ? ಸರ್, ನಾನು ಆವತ್ತು ಹೇಳಿದ್ದೀನಿ, ನಾನು KPCC ಆಫೀಸಲ್ಲಿ ಕಸ ಗುಡ್ಸೋಕ್ಕೆ ರೆಡಿ. ಸುಧಾಕರ್ ಬಂದರೆ ಚರ್ಚೆ ಆಗ್ತಿದೆ. ಸುಧಾಕರ್ ಬಂದರೆ ಅದೇನೋ ತೆಲುಗು ಅಲ್ಲೊಂದು ಮಾತಿದೆ, ಅದೇ ಬರಲಿ ಬಿಡಿ, ಎಲ್ಲೂ ಇಲ್ದಂಗೆ ಆಗೋಗ್ಬಿಡ್ತಾರೆ. ಸರ್, ಬರದೇ ಇದ್ದರೆ ಒಂಥರ ಲಾಸು, ಬಂದರೂ ಒಂಥರ ಲಾಸು. ಇಲ್ಲಿದ್ದರೂ ಗೆಲ್ಲಲ್ಲ, ಅಲ್ಲಿದ್ದರೂ ಗೆಲ್ಲಲ್ಲ. ಮೊನ್ನೆ ಹೇಳ್ತಿದ್ರಂತೆ, ಯಾವನ ಮೇಲೆ ಸೋತಿದ್ರು ಪರವಾಗಿಲ್ಲ, ಹುಡುಗನ ಮೇಲೆ ಸೋತೋದ್ವಿ ಅಂತ. ಸುಧಾಕರ್ ಅವರೇ, ಚಿಕ್ಕ ಮಕ್ಕಳಾದರೂ ಊಟಕ್ಕುಂಟು ಆಟಕ್ಕಿಲ್ಲ, ನೀವೆರಡಕ್ಕೂ ಇಲ್ಲ, ಬರೆದಿಟ್ಕೊಳ್ಳಿ.